ಸರ್ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಾರೆ ನಮ್ಮದು ಅವ್ರದ್ದೇನೋ ಈ ಮನೆ ಖಾಲಿ ಮಾಡಿ ಅಂತಂದ್ರೆ 7 ದಿವಸ ಹೆಂಗೆ ಖಾಲಿ ಮಾಡ್ತಾರೆ ಇವರು? ಪೊಲೀಸ್ ಸ್ಟೇಷನ್ ಇಲ್ಲ ಸರ್, ಇಲ್ಲೇ ಆಗ್ಬೇಕು ಅವರೆಲ್ಲ ನಾಟಕ. ನಾನು ಬಿಡಲ್ಲ, ನಾನು ಇಲ್ಲಿ ನೋಡಿ ಇಲ್ಲೇ ಮೀಡಿಯಾದವರು ಬಂದವ್ರೆ, ಇಲ್ಲೇ ಡಿಸೈಡ್ ಆಗ್ಬೇಕು. ಅವ್ರು ಮೇಡಮ್ ಇಲ್ಲೇ ಬರಬೇಕು. ಸ್ಟೇಷನ್ಗೆ ಹೋಗೋದಂತೂ ರೂಲ್ಸೇ ಇಲ್ಲ. ಪಿಡಿನೂ ಬರಬೇಕು ಸರ್. ಸ್ಪಾಟಲ್ಲಿ ಹೇಳ್ತೀನಿ ಕೇಳಿ, ಸ್ಪಾಟಲ್ಲಿ ಮೇಡಮ್ ಬರ್ಬೇಕು. ಅವ್ರು ಮೇಡಮ್ ಇಲ್ಲಿ ಕೇಳಿ, ರೈತರು ಹೇಳ್ಕೇಳಿ ಸರ್. ಅಲ್ಲಿ ರೈತರು 1000 ಜನ ಸೇರ್ಕೊಂತಾರೆ. ಬಂದ್ರೆ ಇಲ್ಲೇ ಕರ್ಸಿ, ನಮ್ಗೆ ಇಲ್ಲೇ ಕರ್ಸಿ, ನಮ್ಗೆ ಇಲ್ಲೇ ಡಿಸೈಡ್ ಆಗ್ಬೇಕು. ನಾವು ಬರಲ್ಲ. ಇಲ್ಲೇ ಅವ್ರು ನಮ್ಮ ಇಲ್ಲಿ ಕೇಳಿ ಸರ್, ನಮ್ಮದು ದುಡ್ಡು ಹೋಗಿಲ್ಲ, ನಮ್ಮದು ಹಳೆಯಕ್ಕೆ ಬಂದವ್ರೆ. ನಮಗೆ ಹೇಳ್ದಲ್ಲೇ ಹಳೆಯಕ್ಕೆ ಬಂದವ್ರೆ. ಕೇಳಕ್ ಹೋದ್ರೆ ನಮ್ಮ ಮೇಲೆ ಕಂಪ್ಲೇಂಟ್ ಕೊಡಿಸ್ತಾರೆ, NC ಅಂತ ಎದುರಿಸ್ತಾರೆ. ಎಲ್ಲ ನೋಡಿ ನ್ಯಾಷನಲ್ ಹೈವೇರ್ ಇವರು ಒಬ್ರಿಗೆ ಒಂದು ರಿಪೋರ್ಟ್ ಇಲ್ದಲ್ಲೇ ಬಂದು ನಮ್ಗೆ ಅಳತೆ ಮಾಡ್ಸಕ್ ಬರ್ತಾರೆ. ನನಗೆ ದುಡ್ಡು ಕೊಡ್ದಿದ್ಮೇಲೆ ಯಾಕೆ ಬರ್ಬೇಕು ಇವರು? ನಾವೇನು ಫ್ರೀ ಜಮೀನನ್ನ ಕೊಡ್ತೀವಿ ಅಂತ ಹೇಳಿದೀವ? ಬೇಡ, ಇವ್ರಿಗೆ ಜಮೀನ್ ಬೇಡ ಅಂದ್ರೆ ಬಿಟ್ಬಿಡ್ಲಿ ಸರ್, ನಮ್ಗೇನು ತೊಂದರೆ ಇಲ್ಲ. ನಾವು ಇವತ್ತೇ ಕೈ ಮುಗಿತೀವಿ, ನಮ್ಮ ಜಮೀನ್ ಬಿಟ್ಬಿಡ್ಲಿ. ಇಲ್ಲ ನಮ್ಮ ದುಡ್ಡು ಏನಾಯ್ತು ಆಗ್ಲಿ ಸರ್. PDಗನ ಅಪ್ಲೋಡ್ ಮಾಡೋರೆ, ನಮ್ದು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿರೋದನ್ನ 25 ಲಕ್ಷ ಕಮಿಷನ್ ಕೊಡ್ಲಿಲ್ಲ ಅಂತ ವಾಪಸ್ ತರ್ಸ್ಕೊಂಡವ್ರೆ. ಲೆಕ್ಕಾಕಳಿ ಇಲ್ಲಿ ನಮ್ಮ ತಾತಾರ್ದೊಬ್ರದಿಗೆ ಖರಾಬ್ ಅಂತ ಐತೆ ಅಂತ ತೋರಿಸ್ತೀವಿ ಅಂತ 10 ಲಕ್ಷ ಕಮಿಷನ್ ಇಸ್ಕೊಂಡವ್ರೆ. ಇನ್ನೊಬ್ರದ್ದು ಕನ್ವರ್ಷನ್ ಕನ್ವರ್ಷನ್ ಇರೋದು, ರೆವಿನ್ಯೂ ಇರೋದು, 2 ಕನ್ವರ್ಷನ್ ರೈಟ್ ಕೊಟ್ಟವ್ರೆ. 25 ಲಕ್ಷ ಕಿತ್ಕೊಂಡು ಹೋಗವ್ರೆ ರೈತರ ಹತ್ರ. ಎಲ್ಲರೂ ಬಂದು ಹೇಳ್ತಾರೆ ನೋಡಿ, ಈಗ ನನ್ನ ಜಮೀನು ಬೇಡ ಅಂದರೆ ಬಿಟ್ಬಿಡ್ಲಿ, ಇಲ್ಲ ಅಂದ್ರೆ ನಾನು ದುಡ್ಡು ಕೊಟ್ಟು ಅಕ್ವೈರ್ ಮಾಡ್ಕೊಳ್ಳಿ, ನಮ್ದೇನು ಅಬ್ಜೆಕ್ಷನ್ ಏನಿಲ್ಲ. ದುಡ್ಡು ಕೊಡ್ದಲ್ಲೇ ನಾನು ಯಾಕೆ ಬಿಡ್ಬೇಕು ಸರ್? ಏನು ಸರ್ ಈ ಥರ ಎಲ್ಲ ಗಂಡ ಗುಂಡಿ ಮಾಡೋಕೆ ಬರ್ತಾರೆ. ಎಲ್ಲ ನೋಡಿ ರೌಡಿಗಳು ಕರ್ಕೊಂಬರ್ತಾರೆ, ಸರ್ವೇರ್ಗಳ್ನ ಕರ್ಕೊಂಬರ್ತಾರೆ, ಕತ್ತಿಡ್ದು ಆಚೆ ನುಗ್ತಾರೆ ರೈತರುಗಳ್ನ. ಆಫೀಸ್ಗೆ ಹೋದ್ರೆ ಈ ಜಾಗಕ್ಕೂ ದುಡ್ಡು ಕೊಟ್ಟಿಲ್ಲ, ಈ ಜಾಗಕ್ಕೆ ಕೊಟ್ಟಿಲ್ಲ, 7 ಕುಂಟೆ ಕೊಟ್ಟವ್ರೆ. ಇಲ್ಲಿಂದ ಹೊಡೆಯಕ್ಕೆ ಬಂದವ್ರೆ ಎಲ್ಲ ಜಾಗನೂ. ಕೇಳಕ್ ಹೋದ್ರೆ ನೋಡಿ ದೌರ್ಜನ್ಯ ಮಾಡೋದು. ಯಾರು ನಿಮ್ಮ ಮೇಲೆ ದೌರ್ಜನ್ಯ ಮಾಡ್ತೀರಾ ಸರ್? SLO ಮೇಡಮ್ ಮತ್ತೆ ಪ್ರಿಯಾ ನಾಯಕ್ ಅಂತ. ಆಮೇಲೆ ಇವರೆಲ್ಲ ಸರ್ವೇರ್ ಸರ್. ಅವರಿಬ್ರು ನೋಡಿ ಪ್ರಿಯಾಕನ್ನು ಕರ್ಕೊಂಬಂದಿಲ್ಲ. ಇವತ್ತು ಕಮಿಷನ್ ಕೇಳ್ದವನ್ನ ಕರ್ಕೊಂಬಂದಿಲ್ಲ. ಇಲ್ಲಿ ಎಲ್ಲರ ಹತ್ರನೂ ಕಮಿಷನ್ ಇಸ್ಕೊಂಡಿರೋದು ಅವನೇ ಸರ್. ಪ್ರಿಯಾ ನಾಯಕ್, SLO ಮೇಡಮ್ ಡೈರೆಕ್ಟಾಗೆ ಪ್ರಿಯಾಕನ್ ರೆಕಾರ್ಡ್ ಸಮೇತ ಐತೆ, ನನ್ನ ಹತ್ರ ವಿಡಿಯೋ ಐತೆ ನೋಡಿ. ನಮ್ಮ ಜಮೀನಿಗೆ ದುಡ್ಡು ಕೊಡಲ್ಲ ಅಂತ ಕುಂತವ್ರೆ. 25 ಲಕ್ಷ ಕೊಟ್ಟರೆ ದುಡ್ಡು ಕೊಡ್ತೀವಿ, ಇಲ್ದಿರ ಇಲ್ಲ ಅಂತಾರೆ. ಏನಕ್ಕೆ ಸರ್ ಕೊಡ್ಬೇಕು ನಾನು? 25 ಲಕ್ಷ ಕಮಿಷನ್ ಸರ್, 5% ಕಮಿಷನ್ ಸರ್. ನನ್ನ 4.5 ಕೋಟಿಗೆ ಮಿನಿಮಮ್ 25 ಲಕ್ಷ ಆತೈತೆ. ಬೇರೆಯವ್ರ ಹತ್ರ ಎಲ್ಲ ಇಸ್ಕೊಂಡವ್ರೆ. ನಮ್ಮ ಅಣ್ಣ ತಮ್ಮದಿರ ಹತ್ರ ಹೇಳಿಕೆ ಕೊಡಿಸ್ತೀನಿ, ಬೇಕಾರೆ ಕೊಡಿಸ್ತೀನಿ. ಇವರು ಈ ಥರ ಡೆಲ್ಲಿಲಿ ಹೇಳೋರ, ನಿತಿನ್ ಗಡ್ಕರಿ ಹೇಳೋರ, ನರೇಂದ್ರ ಮೋದಿ ಹೇಳೋರ, ಇವ್ರ ಹತ್ರ ಕಮಿಷನ್ ಇಸ್ಕೊಳ್ಳಿ ರೈತರ ಹತ್ರ ಅಂತ. ಸರ್, ನಾವು 1.5 ವರ್ಷದಿಂದ ತಿರುಗ್ತಿದ್ದೀವಿ. ಎಲ್ಲ ಡಾಕ್ಯುಮೆಂಟ್ಸು ಮಾಡಿಕೊಟ್ಟು ಲೀಗಲ್ ಆಗಿದ್ರು ನಮಗೆ ಕಾಸು ಕೊಡ್ತಿಲ್ಲ. ಜಮೀನು ದೌರ್ಜನ್ಯ ಮಾಡಿ ಅಳಿಯಕ್ಕೆ ಬಂದವ್ರೆ. ಏನು ಮಾಡ್ಬೇಕು ಇದನ್ನ ಹೇಳಿ ಹೋಲಿ? ಇದನ್ನ ಎಲ್ಲರೂ ಎಚ್ಚೆತ್ಕೊಂಡು ಇಡೀ ರೈತರುಗಳು ಇದನ್ನ ಏನು ಅಂತ ಬಂದು ಎಲ್ಲರೂ ಅವರೇ ಬಂದು ಇದನ್ನ ಕೇಳ್ಬೇಕು ಸರ್. ಸರ್ ಪಾಪ ಅವರು BP ಶುಗರ್ ಐತೆ, ಮಾತಾಡ್ತಾರೆ ಕೇಳಿ ಸರ್. ಆಯ್ತು ಕೇಳಿ ಸರ್. 23ನೇ ಇಸ್ವಿಗೆ ಏನೋ ಒಂದು ಅಭಿವೃದ್ಧಿ ಮಾಡೋಣ ಅಂತ ನಾವು ಕನ್ವರ್ಷನ್ ಮಾಡಿಸ್ತೇವೆ. 2 ತಿಂಗಳಿಗೆ ಇದು ಓದ್ತದೆ. ನಾವೇನು ಮಾಡೋಕ್ಕೂ ಆಗಲಿಲ್ಲ, ಸುಮ್ಮನೆ ಆಳು ಬಿದ್ದೈತೆ ತೋಟ. ಒಂದು ಬೋರ್ ಇತ್ತು, ಬೋರು ಇದು ಮಾಡಿ ಇವತ್ತು ಹೋಗ್ತದೆ, ನಾಳೆಗೆ ಹೋಗ್ತದೆ ಅಂತ 3 ವರ್ಷದಿಂದ ತೇಲಾಗ್ತದೆ. ನಮ್ಮ ದುರಾದೃಷ್ಟಕ್ಕೆ ಆವತ್ತು ಬದಲು ಏನೇನೋ ರೆಕಾರ್ಡ್ಗಳು ಈಗೆಲ್ಲ ಮಾಡಿಸೇವೆ ಸರ್. ನಾವೆಲ್ಲ ಮಾಡಿದ್ದೀವಲ್ವ ಸರ್. ಈಗ ಇವರು ಕನ್ವರ್ಷನ್ ಮಾಡಿಸಿರೋದಕ್ಕೆ ನಾವು ಕೊಡಲ್ಲ, ನಾವು ಕುಸ್ಕಿ ಜಮೀನಿಗೆ ಕೊಡ್ತಾವ್ರೆ. ನಾವು ಕುಸ್ಕಿ ಜಮೀನಲ್ಲ ಸರ್, ಕನ್ವರ್ಷನ್ ಮಾಡಿರೋದೆಲ್ಲ ಮಾನ್ಯತೆ ಪಡೆದೈತೆ ಅಂತ ಎಲ್ಲ ಅಧಿಕಾರಿಗಳು ಕೊಟ್ಟವ್ರೆ. ಈಗ ಏನು ಕೇಸ ಇಲ್ದಿರ ನಮಗೆ ಅದಕ್ಕೇನು ಕನ್ವರ್ಷನ್ನು ಏನು ಬೆಲೆ ಬಾಳ್ತದೋ ನಮಗೆ ದುಡ್ಡು ಕೊಡಬೇಕಲ್ವ ಸರ್. ಇವತ್ತು ನಾವು ಇದನ್ನ ನೆಚ್ಕೊಂಡು ನಾವು ಏನು ಅಭಿವೃದ್ಧಿ ಮಾಡೋಂಗೂ ಇಲ್ಲ. 3 ವರ್ಷದಿಂದ ನಮಗೆ ದಿನ ಲಾಸೇ ಅಲ್ವ ಸರ್. ನಮ್ಮದು ಹಣನೂ ಲಾಸು, ನಮ್ಮ ಪರಿಸ್ಥಿತಿಗೂ ನಮ್ಗೆ ಹೇಳ್ಕೊಂಡ್ಬೇಡ್ದು ಅಂತ ಪರಿಸ್ಥಿತಿಯಾಗಿದ್ದೀವಿ. ಇಂಥ ಜಮೀನು ಮಾಡಿಕೊಂಡು ನಾವು ಆ ಪರಿಸ್ಥಿತಿಯಾಗಿದ್ದೀವಿ. ನಮ್ಮ ಸರ್ PD ಇರಲಿ, ಇಲ್ಲೇ ಬರಲಿ, PD ಆಫೀಸ್ PD ಬರಲಿ ಬಿಡಿ ಸರ್. ಬಟ್ವಾಡಿ PD ಸರ್. PD ಇದ್ದಾರೆ, ಬಟ್ವಾಡಿ PD ಇದ್ದಾರೆ, PD ಬರಲಿ. ನೀವು ಹೇಳೋ ಪ್ರಕಾರ ಬಂದ್ರು ಕೂಡ ಎಲ್ಲಿದೆ ಸರ್? ಇಲ್ಲಿ ಕೇಳಿ ಸರ್, ಸ್ಟೇಷನ್ ಇದು ಇಲ್ಲಿಗೆ ಬರಲಿ, ಸ್ಪಾಟ್ಗೆ ಬರಲಿ, ಇಲ್ಲಿಗೇನೆ. ಇವರೆಲ್ಲ ಏನು ಗೊತ್ತಾ ಸರ್ ಈಗ ಅವ್ನು ಏನು ಹೇಳ್ತಾ ಹೇಳಿ, ಸ್ಟೇಷನ್ಗೆ ಹೊರಟೋಗೋಣ ಅಂತ. ಸ್ಟೇಷನ್ಗೆ ಹೋದ್ಮೇಲೆ ಮುಗಿದೋಯ್ತು. ಇಲ್ಲೇ ಬಂದು ಡಿಸೈಡ್ ಇಲ್ಲ. ನಾನು ಏನ್ ಕೇಳ್ತಿರೋದು, ನನ್ನ ಜಾಗಕ್ಕೆ ದುಡ್ಡು ಕೊಡಿ ಅಂತ ಕೇಳಕ್ ಹೋದ್ರೆ ಕುತ್ತಿಗೆ ಹಿಡ್ಕೊಂಡು ಆಚೆ ಮೊದ್ಲು ಹೇಳ್ತೇನಲ್ಲ ಸ್ಟೇಷನ್ಗೆ ಹೋಗೋಣ ಅಂತ. ಸ್ಟೇಷನ್ಗೆ ಹೋದ್ಮೇಲೆ ಮುಗಿತಾವ ಕತೆ. ಬೇಡ, ಇಲ್ಲೇ ಡಿಸೈಡ್ ಅಲ್ಲಿ. ನಾವೇನು ಸರ್ ಹೋಗಲ್ಲ. PD ಕಳಿಸ್ಲಿ. ಹಂಗೇನಾದ್ರು ಇದ್ದಾಗ
ಸರ್ ಈಗ ವಿ ಸೋಮಣ್ಣವರು ನ್ಯಾಷನಲ್ ಹೈವೇ ಇನ್ಚಾರ್ಜ್ ಮೀಡಿಯಾ ನೋಡ್ಕೊಂಡು ಸೋಮಣ್ಣವರು ಇಳ್ಕೊಂಡ್ಲಿ ಇಲ್ಲಿ ಸ್ಪಾಟ್ಗೆ ಡಿಸಿನೂ ಇಳ್ಕೊಂಡು ಡಿಸಿ ಕೊಟ್ಟವ್ರು ಲೆಟ್ರ ಮಾನ್ಯ ಐತೆ ಕನ್ವರ್ಷನ್ ಕೊಡಿ ಅಂತ ತಾಳಿ ಹೇಳಿ ಎಲ್ಲಾರು ಕೊಟ್ಟವ್ರೆ ಯಾರಿಗೂ ಒಪ್ತಿಲ್ವಲ್ಲ ಏನ್ ಹೇಳ ನೀವು ಹಿಂದೆ ಇನ್ಯಾರಿಗೆ ಇವರು ಇದ್ ಮಾಡ್ತಾರೆ ದುಡ್ಡು ಕೊಡ್ಬೇಕಾದ್ರೆ ನಿಮ್ಗೆ ಇಷ್ಟು ಜಮೀನು ಹೋಗಿದೆ ಇಷ್ಟು ಮರಗಳು ಹೋಗಿದೆ ಅವಾರ್ಡ್ ನೋಟಿಸ್ ಕೊಡೋರು ಅವಾರ್ಡ್ ನೋಟಿಸ್ ಈ ಕೊಡಲ್ಲ ನೋಟಿಸ್ ನಮಗೆ ಕೊಟ್ಟೇ ಇಲ್ಲ ಏನಂತಾರ ಗೊತ್ತಾ ಕೇಳ್ರೆ ನೀವೆಲ್ಲ ರೈತರುಗಳು ದುಡ್ಡು ಬಂದದೆ ಬಂದು ತಗೊಂಡೋಗಿ ಇಲ್ಲಿ ಕೇಳಿ ಅವಾರ್ಡ್ ನೋಟಿಸ್ ಇವ್ರಿಗೆ ದುಡ್ಡು ಕೊಟ್ವಿ ಸರ್ ಬೆಳೆ ಐತೆ ನಾವು ಮಾರ್ಚಿನಲ್ಲೇ ಒಂದು ಬಾಳೆ ಗಿಡಕ್ಕೆ ಇಷ್ಟು ಬೆಳೆ ತಿಂಗಳಲ್ಲಿ ಆತರ ಕೊಟ್ಟಿಲ್ಲ ನಮ್ಗೆ ಕೇಳಿದ್ರೆ ಏನ್ ಹೇಳ್ತಾರೆ ಗೊತ್ತಾ ಇಲ್ಲಿ ಕೇಳಿ ನಮಗೆ ಕೊಟ್ಟೇ ಇಲ್ಲ ಸರ್ ಅಲ್ಲ ಸರ್ ಒಂದು ಫೋಟೋ ಇಂಗ್ಲಿಷ್ ನಲ್ಲಿ ಒಂದು ಫೋಟೋ ಇದ್ ಮಾಡಿದ್ದು ಸೈನ್ ಹಾಕಿ ಅಂತ ಅಂದು ಇಂಗ್ಲಿಷ್ ನ ಬರ್ದಿರೋ ಒಂದು ಫೋಟೋ ಉಟ್ಕೊಂಡು ಬೇರೆ ತಿಳ್ಸ್ಕೊಂತೀವಿ ಅಂದ್ರೆ ಫೋಟೋ ಹೊಡೆಯಕ್ ಬಿಡ್ಲಿಲ್ಲ ಇವರು ಫೋಟೋ ಹೊಡೆಯಕ್ ಬಿಡ್ಲಿಲ್ಲ ನಾವು ಇಂಗ್ಲಿಷ್ ನಲ್ಲಿ ಬರ್ದವ್ರು ಇರ್ತಾರೆ ಇಂಗ್ಲಿಷ್ ನಾಗೆ ಬಾಂಡ್ ಪೇಪರ್ ಅಲ್ಲಿ ಬರ್ದಿರೋ ಹೆಂಗ್ ಸೈನ್ ಹಾಕ್ತಾರೆ ಸರ್ ನಾವು ಈ ತರ ಎಲ್ಲ ನಮ್ಗೆ ಇದು 1.5 ವರ್ಷ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ